Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ಇವತ್ತು ಸಹ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ವಿದೇಶಕ್ಕೆ ಹಾರಿರುವಂತಹ ಪ್ರಜ್ವಲ್ ಬಂಧನಕ್ಕೆ ಪ್ರತಿಭಟನೆಗಳು ಜೋರಾಗ್ತಿವೆ. ಬೆಂಗಳೂರಿನಲ್ಲಿ 1 ಲಕ್ಷ ಬಹುಮಾನ ಘೋಷಣೆ ಕೂಡ ಮಾಡಲಾಗಿದೆ. ಒಂದು ಪೋಸ್ಟರ್ ಅನ್ನು ಅಂಟಿಸಲಾಯಿತು. ಈ ಮಧ್ಯೆ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಬಿಜೆಪಿಯ ನಾಯಕರು ಆಗ್ರಹ ಮಾಡ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಪಡೆ ಕೂಡ ತಿರುಗೇಟು ಕೊಟ್ಟಿದೆ. ಸಿಬಿಐ ವಹಿಸಬೇಕು ಅಂತ ನಾನು ಸಹ ಒತ್ತಾಯ ಮಾಡ್ತೇನೆ. ನೀವು ಹೇಳಿದ ರೀತಿಯಲ್ಲಿ ನಿಮ್ದೇನು ಪಾತ್ರ ಇಲ್ಲದೆ ಇದ್ರೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತಕ್ಷಣ ಆದೇಶ ಹೊರಡಿಸಿ ಅಂತ ನಾನು ಆಗ್ರಹಿಸ್ತೇನೆ. ಇದರ ಅರ್ಥ ಏನಾದ್ರು ಸಿಬಿಐ ವಹಿಸಿ ಕ್ಲೀನ್ ಚಿಟ್ ಕೊಡಕ ಬಿಜೆಪಿ ವಾಷಿಂಗ್ ಮಷೀನ್ ಅಲ್ಲಿ ಹಾಕಿ ತೆಗಲಕ ಎಸ್ಐಟಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಏಜೆಂಟ್ ಅಂತ ಕೆಲಸ ಮಾಡುವಂತ ರೀತಿಯಲ್ಲಿ ಕಾಣ್ತಾರೆ. ಇಂಟರ್ಪೋಲ್ ಅವರು ಎಸ್ಐಟಿ ಮಾತು ಕೇಳ್ತಾರ, ಸೆಂಟ್ರಲ್ ಗವರ್ಮೆಂಟ್ ಮಾತು ಕೇಳ್ತಾರ. ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿ ಕೂಡ ಹರಡಿದೆ. ಸಾಕಷ್ಟು ವಾಟ್ಸ್ಆಪ್ ಪ್ರತಿಭಟನೆ, ಸಾಲದಕ್ಕೆ ಪೋಸ್ಟರ್ ಅಭಿಯಾನ, ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಕೇಳಿ ಬಂದಿರೋ ಕೂಗುಗಳಿವು. ಪೆನ್ಡ್ರೈವ್ ಬಿಡುಗಡೆ ಬಳಿಕ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ. ಅಂದಿನಿಂದ ಇದುವರೆಗೂ ಸಂಸದನ ಸಣ್ಣ ಸುಳಿವೂ ಸಿಕ್ಕಿಲ್ಲ. 16 ದಿನ ಕಳೆದ ಬಳಿಕವೂ ಪತ್ತೆಯಾಗದ ಬಗ್ಗೆ ರಾಜ್ಯದಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದಿವೆ. ಚಿಕ್ಕಮಗಳೂರಿನಲ್ಲಿ ಎಸ್ಡಿಪಿಐ ಧರಣಿ ನಡೆಸಿದ್ರೆ, ಹಾಸನದಲ್ಲಿ ವುಮೆನ್ ಇಂಡಿಯಾ ಮೂವ್ಮೆಂಟ್ ಹೋರಾಟ ಮಾಡಿದೆ. ಸಾಲದಕ್ಕೆ ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿ ಜನತಾ ಪಕ್ಷದ ಕಾರ್ಯಕರ್ತರು ಪ್ರಜ್ವಲ್ ಹುಡುಕಿಕೊಟ್ಟವರಿಗೆ 1 ಲಕ್ಷ ಬಹುಮಾನ ಅಂತ ಪೋಸ್ಟರ್ ಅಂಟಿಸಿದ್ದಾರೆ. ಈ ಮಧ್ಯೆ ಪ್ರಜ್ವಲ್ ಪ್ರಕರಣದ ರಾಜಕೀಯ ಜಟಾಪಟಿ ಮುಂದುವರೆದಿದೆ. ಪ್ರಜ್ವಲ್ ಪ್ರಕರಣ ಮುಂದುವರೆದ ರಾಜಕೀಯ ಜಟಾಪಟಿ. ಸಿಬಿಐ ತನಿಖೆಗೆ ಆಗ್ರಹಿಸಿದ ರಾಜ್ಯ ಬಿಜೆಪಿ ನಾಯಕರು. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಎಸ್ಐಟಿ ತನಿಖೆಗೆ ರಾಜ್ಯ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪೆನ್ಡ್ರೈವ್ ಕೇಸನ್ನ ಸಿಬಿಐಗೆ ವಹಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಿಬಿಐನಿಂದ ಮಾತ್ರ ಪಾರದರ್ಶಕ ತನಿಖೆ ಸಾಧ್ಯ ಅಂದಿದ್ದಾರೆ. ಎಸ್ಐಟಿ ಕಾಂಗ್ರೆಸ್ ಏಜೆಂಟ್ ಅಂತ ಜೋಶಿ ವ್ಯಂಗ್ಯವಾಡಿದ್ದಾರೆ. ಸಿಬಿಐ ಕೊಡಬೇಕು ಅಂತ ಬಹುತೇಕ ಜನರ ಅಭಿಪ್ರಾಯ. ಸೊ ಅದಕ್ಕೋಸ್ಕರ ಸಿಬಿಐಗೆ ವಹಿಸಬೇಕು ಅಂತ ನಾನು ಸಹ ಒತ್ತಾಯ ಮಾಡ್ತೇನೆ. ಎಲ್ಲ ಸಂಗತಿಗಳೇನು ಅಂತಂದ್ರೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಮತ್ತು ತನಿಖೆ ನಡೆಸೋರು ಕೂಡ ಇದೊಂದು ರೀತಿಯಲ್ಲಿ ಪಕ್ಷಪಾತ. ಎಸ್ಐಟಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಏಜೆಂಟ್ರಂತೆ ಕೆಲಸ ಮಾಡುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ನಾನು ನಿಮಗೆ ಆಗ್ರಹ ಮಾಡ್ತೇನೆ, ನೀವು ಪ್ರಾಮಾಣಿಕವಾಗಿದ್ದರೆ, ನೀವು ಹೇಳಿದ ರೀತಿಯಲ್ಲಿ ನಿಮ್ದೇನು ಪಾತ್ರ ಇಲ್ಲದೆ ಇದ್ದರೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ಮಾಡೋದಕ್ಕೆ ತಕ್ಷಣ ಆದೇಶ ಹೊರಡಿಸಿ ಅಂತ ನಾನು ಆಗ್ರಹಿಸ್ತೇನೆ. ಕೇಸ್ಗೆ ಕ್ಲೀನ್ ಚಿಟ್ ಕೊಡಿಸೋಕ ಎಂಬಿ ಪಾಟೀಲ್ ತಿರುಗೇಟು. ಸಿಬಿಐ ತನಿಖೆ ಕೊಡಬೇಕೆಂಬ ಬಿಜೆಪಿ ಆಗ್ರಹಕ್ಕೆ ಕೈಪಡೆ ಕೆಂಡವಾಗಿದೆ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಕ್ಲೀನ್ ಚಿಟ್ ಕೊಡೋಕೆ ವಾಷಿಂಗ್ ಮೆಷಿನ್ಗೆ ಹಾಕೋಕೆ ಸಿಬಿಐ ಕೊಡಬೇಕಾ ಅಂತ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಇತ್ತ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಇಂಟರ್ಪೋಲ್ ಯಾರ ಮಾತು ಕೇಳುತ್ತೆ ಅಂತ ಪ್ರಶ್ನಿಸಿದ್ದಾರೆ. ಈಗ ಯಾವುದೋ ಒಂದು ಸ್ತ್ರೀಗೆ ಹೇಳಿದ್ರಿ ಇದು ನನ್ನ ಹಿಂದೆ ಎಂಥವ್ರು ಇದ್ದಾರೆ ಅಂತೇಳಿ, ಮತ್ತು ಇದರ ಅರ್ಥ ಏನಾದ್ರೆ ಸಿಬಿಐ ವಹಿಸಿ ಕ್ಲೀನ್ ಚಿಟ್ ಕೊಡಕ ಬಿಜೆಪಿ ವಾಷಿಂಗ್ ಮಷೀನ್ ಅಲ್ಲಿ ಹಾಕಿ ತೆಗಿಲಕ ರಾಜ್ಯದ ಅಧಿಕಾರಿಗಳು ಕೆಪಬಲ್ ಇದ್ದಾರೆ. ಎಸ್ಐಟಿ ಅವರು ರೆಕಮೆಂಡ್ ಮಾಡಬಹುದು ಅಷ್ಟೇ, ಬಟ್ ಮಾಡಿಸೋದು ಯಾರ ಕೈಲಿದೆ? ಇವರೇ. ಇಂಟರ್ಪೋಲ್ ಅವರು ಎಸ್ಐಟಿ ಮಾತು ಕೇಳ್ತಾರ, ಏನು ಸೆಂಟ್ರಲ್ ಗವರ್ಮೆಂಟ್ ಮಾತು ಕೇಳ್ತಾರ? ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೆ ಅಡ್ಡಿಯಾಗಿದ್ದೇನು? ಪ್ರಧಾನಿ ನರೇಂದ್ರ ಮೋದಿಗೆ ಜೈರಾಮ್ ರಮೇಶ್ ಪ್ರಶ್ನೆ. ಪ್ರಧಾನಿ ಮೋದಿಗೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಪಡಿಸಲು ಪ್ರಧಾನಿಗೆ ಆದ ಅಡ್ಡಿ ಏನು? ವಿಜಯ್ ಮಲ್ಯ, ನೀರವ್ ಮೋದಿ ಮತ್ತು ಮೆಹುಲ್ ಚೋಕ್ಸಿ ಅವರಂತೆ ದೇಶದಿಂದ ಪಲಾಯನ ಮಾಡಲು ಹೇಗೆ ಅವಕಾಶ ಸಿಕ್ತು ಅಂತ ಟ್ವೀಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.